ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನೋಡಿ, ಸರ್ಕಾರಿ ಉದ್ಯೋಗಗಳು ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ. 14/12/2023ಕ್ಕೆ ಈ ಒಂದು ಹೊಸ ನೋಟಿಫಿಕೇಷನ್ ಬಿಡುಗಡೆಯಾಗಿದೆ. ಈ ಒಂದು ಹುದ್ದೆಗಳಿಗೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. SSLC, ITI, ಡಿಗ್ರಿ ಮತ್ತು ಡಿಪ್ಲೊಮಾ ಯಾವುದೇ ನೀವು ಎಜುಕೇಷನ್ನ ಹೊಂದಿದ್ದರೂ ನಿಮಗೆ ಹುದ್ದೆಗಳಿದ್ದಾವೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಫ್ರೆಂಡ್ಸ್, ಕರ್ನಾಟಕದ ಯಾವುದೇ ಜಿಲ್ಲೆಯಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಚಾಲಕ, ಸಹಾಯಕ ಮತ್ತು ಆಹಾರ ತಜ್ಞ ಇನ್ನೂ ಉಳಿದಂಥ ಪೋಸ್ಟ್ಗಳಿಗೆ ನೇಮಕಾತಿ ನಡೀತಾ ಇದೆ. ಒಟ್ಟು ಹುದ್ದೆಗಳ ಸಂಖ್ಯೆ ಇಲಾಖೆಯಲ್ಲಿ 24 ಹುದ್ದೆಗಳಿದ್ದಾವೆ. ಇನ್ನು ಸಂಬಳ 26,000ದಿಂದ 1,30,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ. ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ. ಇನ್ನು ಆನ್ಲೈನ್ ಮೂಲಕ ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ನೋಡಿ, ಆನ್ಲೈನ್ ಲಿಂಕ್ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫಸ್ಟ್ ಕಮೆಂಟ್ ಅಂದರೆ ಫಸ್ಟ್ ಲೈನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ನೇರವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೇನ ಫ್ರೆಂಡ್ಸ್, ಇಲ್ಲಿ ನೋಡಿ, ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆಯನ್ನು ನೋಡೋದಾದರೆ ಕಾರ್ಯನಿರ್ವಾಹಕ 1 ಹುದ್ದೆ ಇದೆ, ಖಾತೆ ಸಹಾಯಕ 2 ಹುದ್ದೆ, ಎಲೆಕ್ಟ್ರಿಷಿಯನ್ 3 ಹುದ್ದೆ ಇದೆ, ಹಾಗೆ ಚಾಲಕ 1 ಹುದ್ದೆ, ತಾಂತ್ರಿಕ ನಾಯಕ ಇಂಜಿನಿಯರಿಂಗ್ 3 ಹುದ್ದೆಗಳಿದ್ದಾವೆ, ಟೆಕ್ನಿಕಲ್ ಲೀಡರ್ 1 ಹುದ್ದೆ ಇದೆ, ಹಾಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಸೋಸಿಯೇಟ್ 1 ಹುದ್ದೆ ಇದೆ, ಇಂಜಿನಿಯರಿಂಗ್ ಅಸೋಸಿಯೇಟ್ 2 ಹುದ್ದೆಗಳಿದ್ದಾವೆ, ಹಾಗೆ ತಾಂತ್ರಿಕ ಶಿಕ್ಷಣದಲ್ಲಿ ತಜ್ಞರು 2 ಹುದ್ದೆಗಳಿದ್ದಾವೆ. ನೋಡಿ, ಎಲೆಕ್ಟ್ರಿಕಲ್ ಅಧಿಕಾರಿ ವಿದ್ಯುತ್ ಇಲಾಖೆಯಿಂದ 1 ಹುದ್ದೆ ಇದ್ದರೆ, ಚಾರ್ಟರ್ಡ್ ಅಕೌಂಟೆಂಟ್ 2 ಹುದ್ದೆ ಇದೆ, ಹಾಗೆ IT ಅಸೋಸಿಯೇಟ್ 1 ಹುದ್ದೆ ಇದ್ದರೆ, ಸಹಾಯಕ ಆಹಾರ ತಜ್ಞ 4 ಹುದ್ದೆಗಳಿದ್ದಾವೆ. ನೋಡಿ, ಟೋಟಲ್ ಆಗಿ ಇಷ್ಟೊಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ, ಹಾಗೆ ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ SSLC, ITI, CA, ಡಿಪ್ಲೊಮಾ, ಎನಿ ಡಿಗ್ರಿ, ನೋಡಿ ಯಾವುದೇ ಡಿಗ್ರಿ, BE, BTech ಪದವಿ, ಸ್ನಾತಕೋತ್ತರ ಪದವಿ ಹಾಗೂ MBA, ME ಪೂರ್ಣಗೊಳಿಸಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಬನ್ನಿ, ಈಗ ಯಾವ ಒಂದು ಹುದ್ದೆಗಳಿಗೆ ಯಾವ ಅರ್ಹತೆ ಅಂತ ನೋಡಿ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ, ಯಾವ ಒಂದು ಹುದ್ದೆಗಳಿಗೆ ಯಾವ ಒಂದು ಅರ್ಹತೆ ಅಂತ ತೋರಿಸಿ ಅಂತ. ನೋಡಿ, ಕಾರ್ಯನಿರ್ವಾಹಕ ಎನಿ ಡಿಗ್ರಿ ಕೇಳಿದ್ದಾರೆ, ಖಾತೆ ಸಹಾಯಕ ವಾಣಿಜ್ಯದಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಹಣಕಾಸು ವಿಷಯದಲ್ಲಿ MBA ಮಾಡಿದರೆ, ಇನ್ನು ಎಲೆಕ್ಟ್ರಿಷಿಯನ್ಗೆ SLC, ITI, ಎಲೆಕ್ಟ್ರಿಷನಲ್ಲಿ ಡಿಪ್ಲೊಮಾ ಮಾಡಿದರೆ, ಇನ್ನು ಚಾಲಕ SSLC ಕೇಳಿದ್ದಾರೆ. ನೋಡಿ, SLC ಆದಂಥ ಅಭ್ಯರ್ಥಿಗಳು ಚಾಲಕ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ತಾಂತ್ರಿಕ ನಾಯಕ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಮೆಕ್ಯಾನಿಕ್ ಆಟೋಮೋಟಿವ್ನಲ್ಲಿ ಇಂಜಿನಿಯರಿಂಗ್ನಲ್ಲಿ BE, BTech ಮಾಡಿದರೆ ನೀವು ತಾಂತ್ರಿಕ ನಾಯಕ ಇಂಜಿನಿಯರಿಂಗ್ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೇನೆ ಟೆಕ್ನಿಕಲ್ ಲೀಡರ್ ಹೋಮೋಗೇಷನ್ ಬಿಸ್ನೆಸ್ ಡೆವಲಪ್ಮೆಂಟ್, ನೋಡಿ ಮೆಕ್ಯಾನಿಕ್ ಆಟೋಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ BE, BTech ಕೇಳಿದ್ದಾರೆ. ಹಾಗೇನ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕೂಡ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ನಲ್ಲಿ BE, BTech ಕೇಳಿದ್ದಾರೆ. ಇನ್ನು ಇಂಜಿನಿಯರಿಂಗ್ ಅಸೋಸಿಯೇಟ್ ಮೆಕ್ಯಾನಿಕ್ ಆಟೋಮೋಟಿವ್ ಎಲೆಕ್ಟ್ರಾನಿಕ್ನಲ್ಲಿ BE, BTech ಕೇಳಿದ್ದಾರೆ. ಹಾಗೇನ ಫ್ರೆಂಡ್ಸ್, ಇಲ್ಲಿ ನೋಡಿ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆದಂಥ ಅಭ್ಯರ್ಥಿಗಳು ತಾಂತ್ರಿಕ ನಾಯಕ ಶಿಕ್ಷಣ ತಜ್ಞರಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್, ಎಲೆಕ್ಟ್ರಿಕಲ್ ಅಧಿಕಾರಿ ಎಲೆಕ್ಟ್ರಿಕ್ನಲ್ಲಿ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಮಾಡಿದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಚಾರ್ಟರ್ಡ್ ಅಕೌಂಟೆಂಟ್ಗೆ CA ಕೇಳಿದ್ದಾರೆ. ನೋಡಿ, CA ಆದಂಥ ಅಭ್ಯರ್ಥಿಗಳು ಚಾರ್ಟರ್ಡ್ ಅಕೌಂಟೆಂಟ್ 1 ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು IT ಅಸೋಸಿಯೇಟ್, IT, MCA ಅಥವಾ BE, BTech, ಸಹಾಯಕ ಆಹಾರ ತಜ್ಞ MCE ಇನ್ ಫುಡ್ನಲ್ಲಿ ನೀವು ಡಿಗ್ರಿ ಮಾಡಿದರೆ ಅಥವಾ MSc ಮಾಡಿದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ ಇಲ್ಲಿ ನೋಡಿ, ಕಾರ್ಯನಿರ್ವಾಹಕ 1 ಲಕ್ಷ ಇರುತ್ತೆ, ಖಾತೆ ಸಹಾಯಕ 35,000, ಎಲೆಕ್ಟ್ರಿಷಿಯನ್, ಚಾಲಕ ಹಾಗೂ ತಾಂತ್ರಿಕ ನಾಯಕ ಇಂಜಿನಿಯರಿಂಗ್ ಮತ್ತು ಟೆಕ್ನಿಕಲ್ ಲೀಡರ್ ಹೋಮೋಗೇಷನ್ ಬಿಸ್ನೆಸ್ ಡೆವಲಪ್ಮೆಂಟ್ 80,000ದಿಂದ 1,30,000ವರೆಗೆ ಇರುತ್ತೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಸೋಸಿಯೇಟ್ 40,000ದಿಂದ 60,000, ಇಂಜಿನಿಯರಿಂಗ್ ಅಸೋಸಿಯೇಟ್ 30,000ದಿಂದ 50,000, ತಾಂತ್ರಿಕ ನಾಯಕ ಶಿಕ್ಷಣ ತಜ್ಞರು 60,000ದಿಂದ 1 ಲಕ್ಷವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ಎಲೆಕ್ಟ್ರಿಕಲ್ ಅಧಿಕಾರಿ ವಿದ್ಯುತ್ ಇಲಾಖೆ 60,000ದಿಂದ 80,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ನೋಡಿ, ಈ ಒಂದು ಹುದ್ದೆಗಳಿಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು. ಚಾರ್ಟರ್ಡ್ ಅಕೌಂಟೆಂಟ್, IT ಅಸೋಸಿಯೇಟ್, ಸಹಾಯಕ ಆಹಾರ ತಜ್ಞ 50,000ದಿಂದ 70,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ವಯೋಮಿತಿಯನ್ನು ನೋಡೋದಾದರೆ 21 ವರ್ಷದಿಂದ 60 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ.
ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ SC ST EWS PH ಅಭ್ಯರ್ಥಿಗಳಿಗೆ 531 ರೂಪಾಯಿ ಇದ್ದರೆ, ಸಾಮಾನ್ಯ OBC ಮತ್ತು ಮಾಜಿ ಹಾಗೂ ಸೈನಿಕ ಮಹಿಳಾ ಅಭ್ಯರ್ಥಿಗಳಿಗೆ 885 ರೂಪಾಯಿ ಇರುತ್ತೆ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ. ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ನೋಡಿ. ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು ಫ್ರೆಂಡ್ಸ್, ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ 14/12/2023 ಅರ್ಜಿ ಸಲ್ಲಿಕೆ ಶುರುವಾದರೆ 30 ಡಿಸೆಂಬರ್ 2023 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ನೋಡಿ, ಫೋಟೋ ಮತ್ತು ಸಹಿ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸಿಗ್ನೇಚರು ಮತ್ತು ಫೋಟೋ ಬೇಕಾಗುತ್ತೆ. ಲೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಫೋಟೋ ಬೇಕಾಗುತ್ತೆ, ಪಾಸ್ಪೋರ್ಟ್ ಅಳತೆಯ ಫೋಟೋ. ಹಾಗೆ ಶೈಕ್ಷಣಿಕ ಪ್ರಮಾಣಪತ್ರ 8ನೇ ತರಗತಿ ಅಥವಾ SLC, ಡಿಗ್ರಿ, ITI ಯಾವ ನಿಮ್ಮದು ಎಜುಕೇಷನ್ ಮಾಡಿದ್ದೀರಾ ಅದರದ್ದು ಒಂದು ಪ್ರಮಾಣಪತ್ರ ಬೇಕಾಗುತ್ತೆ. ಹಾಗೆ ನಿವಾಸ ಪ್ರಮಾಣಪತ್ರ, ಜಾತಿ ಆದಾಯದ ಪ್ರಮಾಣಪತ್ರ, ಆಧಾರ್ ಕಾರ್ಡ್, ID ಪುರಾವೆಗಾಗಿ ಇಷ್ಟನ್ನು ತೆಗೆದುಕೊಂಡು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅಫಿಷಿಯಲ್ ವೆಬ್ಸೈಟ್ನ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ.